ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವ್ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನಿಯಾ ಪುಡಿಯನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಕ್ರಿಯೇಟಿವ್ ಕಾವ್ಯ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡಿ. ಏನಿಲ್ಲ ಅಂದರೂ ಈ ಒಂದು ಧನಿಯಾ ಪುಡಿ 2 ವರ್ಷವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಯಾವುದೇ ರೀತಿ ಕೆಡೋದಿಲ್ಲ. ಹಾಗೆಯೇ ಇದು ತುಂಬಾ ಡಿಶಸ್ಗೂ ಕೂಡ ಯೂಸ್ ಮಾಡ್ಬೋದು. ಈ ಪುಡಿಯನ್ನು ಚಿಕನ್ ಸಾರು, ಮಟನ್ ಸಾರು, ಟೊಮೊಟೊ ಗೊಜ್ಜು ಮತ್ತು ಚಿಕನ್ ಫ್ರೈ ಎಲ್ಲ ತರಹದ ಒಂದು ಹುಳಿ ಸಾರಿಗೂ ಕೂಡ ನಾವು ಈ ಒಂದು ಪುಡಿಯನ್ನು ಯೂಸ್ ಮಾಡ್ಬೋದು. ಸಪ್ರೇಟಾಗಿ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಧನಿಯಾ 3 kg, ಮೆಂತ್ಯ 100 ಗ್ರಾಮು, ಗಸಗಸೆ 150 ಗ್ರಾಮ್, ಸಾಸಿವೆ 200 ಗ್ರಾಮ್, ಲವಂಗ 125 ಗ್ರಾಮ್, ಚಕ್ಕೆ 125 ಗ್ರಾಮ್, ಮರಾಠಿ ಮೊಗ್ಗು 100 ಗ್ರಾಮ್, ಉದ್ದಿನಬೇಳೆ 1/4 kg, ಜೀರಿಗೆ 1/4 kg, ಮೆಣಸು 100 ಗ್ರಾಮ್, ಅಕ್ಕಿ 1/4 kg, ಕಡಲೆ 100 ಗ್ರಾಮ್, ಕಡಲೆಕಾಳು ಅರ್ಧ kg, ಹೆಸರುಕಾಳು ಅರ್ಧ kg, ಅರಿಶಿಣ 1/4 kg, ಕರಿಬೇವು 1 ಕಟ್ಟು ಸೊಪ್ಪಾದರೆ ಸಾಕು. ಬನ್ನಿ ಫ್ರೆಂಡ್ಸ್, ಈಗ ನಾವು ಹೇಗೆ ಫ್ರೈ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮತ್ತು ಇದು ತುಂಬಾ ಇಂಪಾರ್ಟೆಂಟು. ನಾವು ಹೇಗೆ ಫ್ರೈ ಮಾಡ್ಕೋತೀವೋ ಅದ್ರ ಮೇಲೆ ನಮ್ಮ ಒಂದು ಪುಡಿ ಕೆಡೋದಿಲ್ಲ. ಈ ಒಂದು ಧನಿಯಾವನ್ನು ನಾವು ಹೇಗೆ ಅಂದರೆ ಸ್ವಲ್ಪ ಬೆಚ್ಚಗಾಗಬೇಕು, ಆ ರೀತಿಯಲ್ಲಿ ನಾವು ಸ್ವಲ್ಪನೇ ಹಾಕ್ಕೊಂಡು ಜಸ್ಟು ಅದು ಬಿಸಿ ಆದರೆ ಸಾಕು, ಬೆಚ್ಚಗಾದರೆ ಸಾಕು, ಆ ಒಂದು ಇದರಲ್ಲಿ ನಾವು ಅದನ್ನು ಹುರ್ಕೋಬೇಕು. ಹಾಗೆಯೇ ನೆಕ್ಸ್ಟು ನಾನು ಅದೇ ಥರನೇ ಇದನ್ನು ನೋಡಿ ಧನಿಯಾನ ಈ ಥರ ಹುರ್ಕೋತಾ ಇದ್ದೀನಿ. ಇದನ್ನು ತುಂಬಾ ಇದು ನಾವು ಹೇಗೆ ಹುರ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಪುಡಿ. ಹಾಗಾಗಿ ನೀವು ಇದನ್ನು ಮಾತ್ರ ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅದನ್ನು ಎತ್ತಿಟ್ಕೊಳ್ಳಿ. ಆ ಥರನೇ ಎಲ್ಲ 3 kg ಧನಿಯನ್ನು ಕೂಡ ಹುರ್ಕೊಂಡಿದ್ದೀನಿ. ಈಗ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ನೀವು ಹಂಗೆ ಫ್ರೈ ಮಾಡ್ತಾಯಿರಿ. ತೀರಾ ಚಿಟಪಿಟ ಅನ್ನೋವರೆಗೂ ಏನು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಫ್ರೈ ಮಾಡಿ ತೆಗೀರಿ. ಈ ಅಕ್ಕಿನ ಮಾತ್ರ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಈ ಒಂದು ಐಟಮನ್ನು ಸೀಸಿದ್ರೆ ಮಾತ್ರ ಪುಡಿ ಒಂಚೂರು ಚೆನ್ನಾಗಾಗೋದಿಲ್ಲ. ಆದಷ್ಟು ಸಿಹಿಯದ ಹಾಗೆ ಕಮ್ಮಿ ಊರಿನಲ್ಲೇ ಎಲ್ಲದನ್ನು ನೀವು ಐಟಮ್ಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಲವಂಗನೂ ಅಷ್ಟೇ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಜಸ್ಟ್ ಅದು ಬಿಸಿ ಆದರೆ ಅಷ್ಟೇ ಸಾಕು. ಈಗ ನಾನು ಮೆಣಸನ್ನು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದು 5ರಿಂದ 10 ನಿಮಿಷ ಹಾಗೆ ಫ್ರೈ ಮಾಡಿಬಿಟ್ಟು ತೆಗೆದುಬಿಡಿ. ಈ ಥರನೇ ಎಲ್ಲದನ್ನು ಸ್ವಲ್ಪ ಆದಷ್ಟು ಅಕ್ಕಿನ ಕಂದು ಬಣ್ಣ ಬರೋವರೆಗೂ. ಹಾಗೆ ಇದು ನೋಡಿ, ಉದ್ದಿನ ಬೇಳೆನೂ ಅಷ್ಟೇ, ಅದನ್ನು ನಾವೇನು ಮಾಡಬೇಕು ಅಂತಂದರೆ ಸಣ್ಣ ಉರಿಯಲ್ಲೇ ಕಂದು ಬಣ್ಣ ಬರೋವರೆಗೂ, ಕೆಲವೊಂದು ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಆದಷ್ಟು ಸೀಸೋದಕ್ಕೆ ಮಾತ್ರ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಕಂದು ಬಣ್ಣ ಬರಬೇಕು. ಅಲ್ಲಿವರೆಗೂ ನಾವು ಉದ್ದಿನ ಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಜೀರಿಗೆಯನ್ನು ಹಾಕಿದ್ದೀನಿ. ಜೀರಿಗೆ ಗೊತ್ತು ನಿಮಗೆ, ಅದು ಸ್ವಲ್ಪ ಚಿಟಪಟ ಅನ್ನೋದ್ರೊಳಗೆ ನಾವು ಹುರಿದು ಚಿಟಪಟ ಅನಿಸ್ತಿದ್ದಂಗೆ ತೆಗೆದುಬಿಡಿ. ಈಗ ನಾನು ಗಸಗಸೆಯನ್ನು ಹಾಕಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದೇ ರೀತಿಯಲ್ಲೇ ಎಲ್ಲ ಐಟಮ್ಸ್ಗಳನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೇಯ್ನ್ ಇರೋದೇ ಇದು. ನಾವು ತುಂಬಾ ತಾಳ್ಮೆಯಿಂದ ಇದನ್ನು ಫ್ರೈ ಮಾಡ್ಕೋಬೇಕು. ಮರಾಠಿ ಮೊಗ್ಗು ಅಷ್ಟೇ, ಅದು ಒಂದು 5 ನಿಮಿಷ ಜಸ್ಟ್ ಬಿಸಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಯಾವುದನ್ನು ಸಿಹಿಸದ ಹಾಗೆ ತುಂಬ ಪೇಷನ್ಸಿಂದ ಮಾಡಬೇಕು. ಮತ್ತು ಮೆಂತ್ಯ ಇದನ್ನು ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇವೆಲ್ಲ ಹಸಿ ಇರ್ತವೆ, ಆದ್ದರಿಂದ ಸಣ್ಣ ಉರಿಯಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆನೂ ಅಷ್ಟೇ, ಅದು ಜಸ್ಟ್ ಫ್ರೈ ಮಾಡಿ ಸ್ವಲ್ಪ ಕಂದು ಬಣ್ಣ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ. ನೋಡಿ ಕಾಣಿಸ್ತಿದೆ ಅಲ್ಲ, ಈ ಥರ ಫ್ರೈ ಮಾಡ್ಕೊಳ್ಳಿ. ಕಡಲೆಕಾಳು ಮೇಯ್ನ್ ಇದೆ ಫ್ರೆಂಡ್ಸ್. ಇದನ್ನು ಮಾತ್ರ ನಾವು ತುಂಬಾ ಹೊತ್ತು ಟೈಮ್ ತಗೊಳ್ಳುತ್ತೆ. ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫುಲ್ಲು ಕಂದು ಬಣ್ಣ ಬರೋವರೆಗೂ ನೋಡಿ, ಈ ಥರ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೆಸರು ಕಾಳನ್ನು ಅಷ್ಟೇ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇದು ಕೂಡ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ 2 ವರ್ಷದವರೆಗೂ ಇದು ಚೆನ್ನಾಗಿ ಇದಾಗಬೇಕು, ಏನು ಸ್ಟೋರಲ್ಲಿ ಇರಬೇಕು, ಕೆಡಬಾರ್ದು ಅಂದರೆ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಏನು ಕರಿಬೇವಿನ ಸೊಪ್ಪನ್ನು ನಾನು ಒಣಗಿಸಿಟ್ಕೊಂಡಿದ್ದೆ, ಅದನ್ನು ಜಸ್ಟ್ ಸುಮ್ಮನೆ ಬಿಸಿ ಮಾಡಿ ಹಾಕಿದ್ದೀನಿ. ಈಗ ಚಕ್ಕೆನೂ ಅಷ್ಟೇ, ಅದೇನು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಒಂದು 5 ನಿಮಿಷ ಜಸ್ಟ್ ಬಿಸಿ ಆಗೋ ಹಾಗೆ ಮಾಡಿಬಿಟ್ಟು ಎತ್ಬಿಡಿ. ಈಗ ನಾನು ಒಂದು ಕುಟಾಣಿ ಒಳಗೆ ಏನು ಅರಿಶಿಣದ ಕೊಂಬನ್ನು ನಾನು ಇಟ್ಟು ಅದನ್ನು ಕುಟ್ಟಿ ಪುಡಿ ಮಾಡಿ ನೋಡಿ, ಈ ಥರ ಜಸ್ಟ್ ಈ ಥರ ಸ್ವಲ್ಪ ದಪ್ಪ, ಯಾಕಂದರೆ ಮಿಲ್ಲಿಗೆ ಕೊಡಬೇಕಾದ್ರೆ ಅಷ್ಟು ದಪ್ಪ ಇದ್ದರೆ ಹಾಕಿಸ್ಕೊಳ್ಳಲ್ಲ, ಹಾಗಾಗಿ ಎಲ್ಲದನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲದನ್ನು ನಾನು ಫ್ರೈ ಮಾಡಿ ಈ ಥರ ಒಂದು ದೊಡ್ಡ ಬೇಸನ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂಥರ ಘಮ ಮನೆಯೆಲ್ಲ ಫುಲ್ ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಪುಡಿಯ ಸ್ಮೆಲ್ಲು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಆದಷ್ಟು ಚಿಕನ್ ಸಾರಿಗೆ, ಮಟನ್ ಸಾರಿಗೆ ನಾನು ಇದೇ ಪುಡಿಯನ್ನೇ ಯೂಸ್ ಮಾಡೋದು, ಮತ್ತು ಹುಳಿ ಸಾರಿಗೂ ಕೂಡ ನಾನು ಇದೇ ಪುಡಿಯನ್ನೇ ಯೂಸ್ ಮಾಡ್ತೀನಿ. ಹಾಗೆ ಟೊಮೊಟೊ ಗೊಜ್ಜು ಮಾಡೋದು ರೆಸಿಪಿಯನ್ನು ನಾನು ಈಗ ಮುಂಚೆನೇ ಹಾಕಿದ್ದೀನಿ, ಅದಕ್ಕೂ ಕೂಡ ನಾನು ಇದೇ ಪುಡಿಯನ್ನೇ ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದೊಂದು ಪುಡಿ ಬಿಟ್ಟರೆ ಇನ್ಯಾವ ಪುಡಿನೂ ಯೂಸ್ ಮಾಡಲ್ಲ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಇದನ್ನು ನಾನು ಮಿಲ್ಗೆ ಹಾಕ್ಸ್ಕೊಂಬಂದಾಗ ಪುಡಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾನು ಪುಡಿ ಮಾಡಿಸ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಜರಡಿ ಮಾಡಿದ್ದೀನಿ. ಜರಡಿ ಹಿಡಿದು ಅದ್ರ ಮೇಲಿರುವಂತಹ ಏನು ವೇಸ್ಟ್ ಬರುತ್ತಲ್ಲ ಅದನ್ನು ತೆಗೆದ್ಬಿಡಿ. ಅದನ್ನು ತೆಗೆದು ನೋಡಿ, ಈ ಥರ ಪುಡಿಯನ್ನು ಇಷ್ಟು ತುಂಬಾ ಹೇಗೆ ಅಂದರೆ ನುಣ್ಣಗೆ ಇದು ಮಾಡಿಸ್ಬೇಕು, ಮಿಲ್ ಮಾಡಿಸ್ಬೇಕು. ನೀವು ದಪ್ಪ ಮಾತ್ರ ಮಾಡಿಸ್ಬೇಡಿ, ತುಂಬ ನುಣ್ಣಗೆ ಮಿಲ್ ಮಾಡಿಸಿ. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಒಂದು ಬಾಕ್ಸಿಗೆ, ಒಂದು ದೊಡ್ಡ ಬಾಕ್ಸಿಗೆ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು ಅಡುಗೆಗೆ ಯೂಸ್ ಮಾಡ್ತೀನಿ, ಅದಕ್ಕೆ ಈ ಒಂದು ಗಾಜಿಂದು ಗ್ಲಾಸ್ ಕಂಟೈನರ್ಗೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಈ ಪುಡಿಯನ್ನು ಒಂದು ದೊಡ್ಡ ಬಾಕ್ಸಿಗೆ ಗಾಳಿ ಆಡದ ಹಾಗೆ ಫುಲ್ ಬಿಗಿಯಾಗಿ ಮುಚ್ಚಿಡಿ, 2 ವರ್ಷವರೆಗೂ ಕೆಡಲ್ಲ. ನೋಡಿ ಫ್ರೆಂಡ್ಸ್, ನೀವು ಕೂಡ ಈ ಪುಡಿಯನ್ನು ಯೂಸ್ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ.